ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಹಾಗೇನೆ ಚೆನ್ನಾಗಿದ್ದೇನೆ. ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ನೋಡಿ, ಇವತ್ತು ಮಧ್ಯಾಹ್ನ ಸಾರಿಗೆ ಅಂತ ಫ್ರೆಶ್ಶಾಗಿ ಮೀನು ಬಂದಿತ್ತು. ಇದರಲ್ಲಿ ಬಿಳಿ ಮೀನು ಹಾಗೆ ಸ್ವಲ್ಪ ಮಿಕ್ಸ್ ಮೀನು ಸಹ ಇತ್ತು. ತುಂಬಾ ಫ್ರೆಶ್ ಆಗಿರೋದ್ರಿಂದ ಅದನ್ನು ಸಾರು ಮಾಡಿದ್ವಿ. ಹಾಗೆಯೇ ಒಂದು ದೊಡ್ಡ ಕುರ್ತಲೆ ಮೀನು ಸಹ ಇತ್ತು, ಫ್ರೆಶ್ ಆಗಿತ್ತು. ಇದನ್ನು ನಾನು ಮಗಳಿಗೆ ಅಂತ ಫ್ರೈ ಮಾಡಲಿಕ್ಕೆ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ಮೀನು ಹೆಲ್ದಿಗೆ ತುಂಬಾ ಒಳ್ಳೆಯದು. ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ಯಾರಿಗೆ ಬೇಕಾದರೂ ಈ ಮೀನನ್ನು ಕೊಡ್ಬೋದು, ಅಷ್ಟು ತುಂಬ ಒಳ್ಳೆ ಮೀನಿದು. ಇದನ್ನು ಬಾಣಂತಿಯರಿಗೆಲ್ಲ ಜಾಸ್ತಿಯಾಗಿ ಕೊಡ್ತಾರೆ. ಈ ಮೀನನ್ನು ಸಪ್ಪೆ ಮೀನಿದು, ಅಷ್ಟೇನು ರುಚಿಯಾಗಿರೋದಿಲ್ಲ. ನೋಡಿ, ಈ ಮೀನಲ್ಲಿ ವೇಸ್ಟೇಜ್ ಏನು ಸಹ ಇರುವುದಿಲ್ಲ. ತುಂಬ ಕ್ಲೀನಾಗಿರ್ತದೆ ಮೀನು. ತಿನ್ನಲಿಕ್ಕೆ ಸಹ ಹಾಗೆ ತುಂಬಾ ಸ್ಮೂತಾಗಿರ್ತದೆ, ಆದರೆ ತುಂಬ ಸಪ್ಪೆಯಾಗಿರ್ತದೆ. ಹಾಗಾಗಿ ಇದನ್ನು ನಾನು ಇವಾಗ ಮಸಾಲೆಯನ್ನು ಮಾಡಿಬಿಟ್ಟು ರುಬ್ಬಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಮೊಟ್ಟೆ ಸಹ ಇರ್ತದೆ. ಈ ಮೀನಿನ ಮೊಟ್ಟೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಹಾಕ್ತಾ ಇಲ್ಲ. ಮತ್ತು ಇದು ನೋಡಿ, ಬಿಳಿ ನಾಲಿಗೆ ಥರ ಇರ್ತದೆ ಅದರಲ್ಲಿ, ಅದನ್ನು ಸಹ ತಿಂತಾರೆ. ನೋಡಿ, ಇವಾಗ ನಾನು ಫ್ರೈ ಮಾಡಲಿಕ್ಕೆ ಅಂತ ಗೆರೆ ಹಾಕ್ತಾ ಇದ್ದೇನೆ. ಚಿಕ್ಕ ಚಿಕ್ಕದಾಗಿ ಗೆರೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿದರೆ ಸ್ವಲ್ಪ ರುಚಿ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಬಾಣಂತಿಯರವರೆಗೂ ಹಾಗೆ ಯಾರಿಗೆ ಬೇಕಾದರೂ ಈ ಮೀನನ್ನು ಕೊಡ್ಬೋದು. ತುಂಬ ಹೆಲ್ದಿಯಾಗಿರುವ ಮೀನು, ಯಾವುದೇ ನಂಜು ಅಥವಾ ಏನು ಸಹ ಇರುವುದಿಲ್ಲ ಈ ಮೀನಲ್ಲಿ. ತುಂಬ ಹೆಲ್ದಿಯಾಗಿರುವ ಮೀನಿದ್ದು. ಹುಷಾರಿಲ್ಲದಿದ್ದವರು ಸಹ ಇದನ್ನು ತಿನ್ಬಹುದು ಆರಾಮಾಗಿ. ನೋಡಿ, ನಾನು ನಿಮಗೆ ಇದನ್ನು ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ಈ ಮೀನನ್ನು ಕ್ಲೀನಾಗಿ ತೊಳೆದುಬಿಟ್ಟು ಉಪ್ಪು ಮತ್ತು ಅರಶಿನವನ್ನು ಹಾಕಿಬಿಟ್ಟು ಇದನ್ನು ಮೊದಲಿಗೆ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ಮೀನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟು ಇವಾಗ ನಾನು ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು 2ರಿಂದ 3 ಕಾಳು ಬೆಳ್ಳುಳ್ಳಿ, ಹಾಗೆ 3ರಿಂದ 4 ಕೆಂಪು ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ನೀರನ್ನು ಸಹ ಹಾಕ್ತಾ ಇದ್ದೇನೆ. ನಿಮಗೆ ಹುಳಿ ಬೇಕು ಅಂದರೆ ಹುಳಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಲಿಂಬೆ ಗಾತ್ರದ ಹುಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಕೊಂಡು ಬರುವಂಥದ್ದು. ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾದರೂ ಆವಾಗ ಫ್ರೈ ಮಾಡ್ಕೊಳ್ಬೋದು. ಇದನ್ನು ನೀವು ಆಯಿಲಿಗೆಲ್ಲ ಬಿಟ್ಟು ಡೀಪ್ ಫ್ರೈ ಮಾಡೋದಾದರೆ ಸ್ವಲ್ಪ ಕಾರ್ನ್ಫ್ಲೋರ್ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ನೋಡಿ, ನನಗೆ ಇವಾಗ ಮೀನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲೆಯನ್ನು ತೆಗೆದುಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಇವಾಗ ಮಸಾಲೆಯನ್ನು ಮೀನಿಗೆ ಹಚ್ಚೋಳ. ನೋಡಿ, ಎಷ್ಟು ನೈಸಾಗಿ ಬಂದಿದೆ ಅಂತ ಮಸಾಲೆ. ಇವಾಗ ಮೀನಿನ ಒಳಗೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಸಾಲೆಯನ್ನು. ಚೆನ್ನಾಗಿ ಮಸಾಲೆಯನ್ನು ಹಾಕಿಬಿಟ್ಟು ಬಾಳೆಲೆ ಮೇಲೆ ಒಂದು ಅರ್ಧ ಗಂಟೆ ಬಾಳೆಲೆ ಎಲೆ ಕಟ್ಟಿಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಟ್ರೆ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಮೀನು ಎಳ್ಕೊಳ್ತದೆ. ನಂತರ ನಾವು ಇದನ್ನು ಫ್ರೈ ಮಾಡುವಂಥದ್ದು. ನೋಡಿ, ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಬೇಕು ನಿಮಗೆ ಮೀನು ರುಚಿ ಸಿಗಬೇಕು ಅಂತಂದರೆ. ಇವಾಗ ಅರ್ಧ ಗಂಟೆ ಆಗಿದೆ. ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಒಂದು ತವಾವನ್ನು ಇಟ್ಕೊಂಡಿದ್ದೇನೆ. ಈ ಮೀನನ್ನೆಲ್ಲ ತವಾ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ತವಾ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ತೆಳು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಹಾಗೆ ನಾನು ಮೀನನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹೀಗೆ ಬಿಸಿ ಆಗ್ತಾ ಇರುವಾಗ ನೋಡಿ, ಈ ರೀತಿಯಾಗಿ ಆಯಿಲನ್ನು ಮೀನಿನ ಮೇಲೆ ಹಾಕೋದ್ರಿಂದ ಮೇಲಿನ ಕೋಟಿಂಗ್ ಚೆನ್ನಾಗಿ ಗಟ್ಟಿಯಾಗ್ತದೆ. ಇವಾಗ ಈ ಮೀನನ್ನು ಫ್ರೈ ಮಾಡಿ ತರೋಣ.
ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.